ಹುಷಾರಿರ್ಲಿಲ್ಲ. ಸೊ ಹಾಗಾಗಿ ಅವರು ರೂಮ್ಗೆ ಇವತ್ತಿನ ವಿಡಿಯೋದಲ್ಲಿ ನಾವು ನೆಕ್ಸ್ಟ್ ಎಲ್ಲಿಗೆ ಹೋಗಿದ್ವಿ ಏನು ಅಂತ ಈ ವಿಡಿಯೋ ಮೂಲಕ ತಿಳಿಸ್ಕೊಡ್ತೀನಿ. ಎಲ್ಲೂ ಸಹ ವಿಡಿಯೋನ ಸ್ಕಿಪ್ ಮಾಡಬೇಡಿ. ನಾವು ಮೊದಲಿಗೆ ಬೇಗ ಆಯಿತು, ಫ್ರೆಶ್ ಅಪ್ ಆಗಿ ಎಲ್ಲರೂ ರೆಡಿ ಆದ್ವಿ. ನಾವು ಇರುವಂತಹ ಜಾಗದ ಒಂದು ವ್ಯೂವನ್ನು ತೋರಿಸ್ತಾ ಇದ್ದೀನಿ. ಎಲ್ಲ ರೆಡಿ ಆಗಿದ್ವಿ, ಬೇರೆಯವರೆಲ್ಲ ಇನ್ನೂ ರೆಡಿ ಆಗ್ತಾ ಇದ್ರು. ಅಷ್ಟರಲ್ಲಿ ಕೆಲವೊಂದು ವಿಡಿಯೋ ಮಾಡ್ಕೊಳ್ಳೋಣ ಅಂತ ನಿಮ್ಮೊಂದಿಗೆ ಹಂಚ್ಕೊಳ್ಳೋಣ ಅಂತ ಹೊರಗಡೆಯಿಂದ ನಮ್ಮ ರೂಮಿನ ವ್ಯೂವನ್ನು ತೋರಿಸ್ತಾ ಇದ್ದೀನಿ. ಇನ್ನು ಲಾಸ್ಟ್ ಎಲ್ಲ ಪಾರ್ಟ್ಗಳ ವಿಡಿಯೋಗಳನ್ನು ನೋಡಿಲ್ಲ ಅಂದರೆ ಅದರ ಲಿಂಕನ್ನು ನಾನು ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ. ಹೋಗಿ ವಿಡಿಯೋಗಳನ್ನು ಪೂರ್ತಿಯಾಗಿ ನೋಡಿ ಕಮೆಂಟ್ ಮೂಲಕ ತಿಳಿಸಿ. ನೋಡ್ತಾ ಇರ್ಬೋದು, ನಾವಿದ್ದಂತಹ ರೂಮ್ ಏನಿತ್ತಲ್ಲ ತುಂಬಾನೇ ಚೆನ್ನಾಗಿತ್ತು. ಅಲ್ಲಿ ಹೊರಗಡೆ ಸಹ ಅಷ್ಟೇ ಬ್ಯೂಟಿಫುಲ್ ಆದಂತಹ ವ್ಯೂ ಸಹ ಇತ್ತು. ಇನ್ನು ನನ್ನ ಚಾನಲ್ನಲ್ಲಿ ಸುಮಾರು ವೆರೈಟಿ ಆದಂತಹ ಕುಕಿಂಗ್ ವಿಡಿಯೋಸ್ಗಳನ್ನು ಸಹ ಅಪ್ಲೋಡ್ ಮಾಡಿದ್ದೀನಿ, ಅವುಗಳನ್ನು ಸಹ ನೋಡಿ. ನಾವೆಲ್ಲ ರೆಡಿಯಾಗಿ ಟಿಫಿನ್ಗೆ ಚಿತ್ರಾನ್ನ ಮಾಡಿಟ್ಟಿದ್ವಿ. ಸೊ ಅದನ್ನು ತಿಂತಾ ಇದ್ದೀವಿ, ಎಲ್ಲರೂ ರೆಡಿ ಆಗಿಬಿಟ್ಟು. ಹಾಗೆ ನಾವೆಲ್ಲ ರೆಡಿ ಆದಮೇಲೆ ಕೆಲವೊಂದು ವಿಡಿಯೋ ಮತ್ತು ಫೋಟೋಗಳನ್ನು ತೆಗೆಸ್ಕೊತಾ ಇದ್ವಿ. ವೆದರ್ ಮಾತ್ರ ತುಂಬಾನೇ ಚೆನ್ನಾಗಿತ್ತು, ಮತ್ತೆ ಮಳೆ ಹನಿ ಬರ್ತಾ ಇತ್ತು. ಸಖತ್ತಾಗಿತ್ತು ಅಂತಾನೆ ಹೇಳ್ಬೋದು ಕ್ಲೈಮೇಟ್. ಸೊ ನೋಡ್ತಾ ಇರ್ಬೋದು, ಎಲ್ಲರೂ ರೆಡಿ ಆದ್ವಿ. ಹಾಗೆ ಎಲ್ಲರೂ ಸಹ ಒಂದು ಗ್ರೂಪ್ ಫೋಟೋವನ್ನ ತೆಗೆಸ್ಕೊಂಡ್ವಿ. ಹಾಗೆ ನಾವು ಸಹ ಕೆಲವೊಂದು ಫ್ಯಾಮಿಲಿ ಫೋಟೋಗಳನ್ನ ತೆಗೆಸ್ಕೊಂಡ್ವಿ. ಇದಲ್ಲದೆ ನನ್ನ ಚಾನಲ್ನಲ್ಲಿ ವ್ಲಾಗ್ಸ್ಗಳನ್ನು ಸಹ ಅಪ್ಲೋಡ್ ಮಾಡಿದ್ದೀನಿ, ನೋಡಿ. ನಂತರ ನಮ್ಮ ಜರ್ನಿ ಮುಂದುವರಿತಾ ಇದೆ. ನೋಡ್ತಾ ಇರ್ಬೋದು ವೆದರ್ ಏನ್ ಚೆನ್ನಾಗಿದೆ ಅಂತ. ಆನ್ ದ ವೇ ಹೋಗ್ತಾ ನಿಮಗೆ ನಾನು ವ್ಯೂ ಅನ್ನ ತೋರಿಸ್ತಾ ಇರೋದು. ಈಗ ನಾವು ಯಾವ ಪ್ಲೇಸಿಗೆ ಬಂದಿದ್ದೀವಿ ಏನು ಅಂತ ಹೇಳ್ತಾ ಇದ್ದೀನಿ. ಪಿಲ್ಲರ್ಸ್ ರಾಕ್ ರೋಡ್ ಅಂತ ಈ ಪ್ಲೇಸ್ ಹೆಸರು ಬಂದು. ಈಗ ನಾವು ಒಳಗಡೆ ಎಂಟ್ರಿ ಕೊಡ್ತಾ ಇದ್ದೀವಿ. ನೋಡ್ತಾ ಇರ್ಬೋದು ಒಳಗಡೆ ಎಂಟ್ರಿ ಕೊಟ್ಟ ತಕ್ಷಣ ಎಷ್ಟು ಬ್ಯೂಟಿಫುಲ್ ಆಗಿದೆ ಪ್ಲೇಸ್ ಅಂತ. ಯಾರೆಲ್ಲ ನೇಚರ್ ಲವರ್ಸ್ ಇರ್ತಾರಲ್ಲ ಅವ್ರಿಗೆ ಖಂಡಿತವಾಗಿಯೂ ಕೊಡೈಕೆನಾಲ್ ಪ್ಲೇಸ್ ತುಂಬಾನೇ ಇಷ್ಟ ಆಗುತ್ತೆ ಅಂತಾನೆ ಹೇಳ್ಬೋದು. ನಾವು ಸಹ ಅಲ್ಲಿಗೆ ಅಂಬ್ರೆಲಾ ಕ್ಯಾಪ್ಸ್ ಎಲ್ಲಾನು ಕ್ಯಾರಿ ಮಾಡಿದ್ವಿ. ನೋಡ್ತಾ ಇರ್ಬೋದು ವ್ಯೂವನ್ನ ತೋರಿಸ್ತಾ ಇದ್ದೀನಿ ಎಷ್ಟು ಚೆನ್ನಾಗಿದೆ ಅಂತ. ಹಾಗೆ ಅಲ್ಲಿ 3 ಎಲಿಫೆಂಟ್ಸ್ ಇತ್ತು. ಸೊ ಅಲ್ಲಿ ಫೋಟೋಗೆಲ್ಲ ತಗೊಳೋದಕ್ಕೆ ಚೆನ್ನಾಗಿತ್ತು. ಸೊ ಹಾಗಾಗಿ ನಾವೆಲ್ಲ ಫ್ಯಾಮಿಲಿ ಫೋಟೋ ತೆಗೆಸ್ಕೊಂಡ್ವಿ. ಅದಾದ್ಮೇಲೆ ಇದು ನಾನು ಮತ್ತು ನನ್ನ ತಂಗಿ ಫ್ಯಾಮಿಲಿ ಕೆಲವೊಂದು ಫೋಟೋಗಳನ್ನ ತೆಗೆಸ್ಕೊಂಡ್ವಿ. ಆಮೇಲೆ ಅವರು ಸಹ ಕೆಲವೊಂದು ಫೋಟೋ ಶೂಟ್ಗಳನ್ನ ಮಾಡ್ಕೊತಾ ಇದ್ರು. ಇಲ್ಲಿ ನೋಡ್ತಾ ಇರ್ಬೋದು ನನ್ನ ಬ್ಯಾಕ್ ಸೈಡ್ ಎಷ್ಟು ಚೆನ್ನಾಗಿದೆ ಅಂತ ವ್ಯೂ ಅಂತ. ನಿಮಗೆ ಅದು ಮಿಸ್ಟ್ ಎಲ್ಲ ಇದೆಯಲ್ಲ ಅದು ಪೂರ್ತಿಯಾಗಿ ಕಂಪ್ಲೀಟ್ ಆಗಿ ಹೋದ್ಮೇಲೆ ನಿಮಗೆ ಪಿಲ್ಲರ್ಸ್ ಕಾಣಿಸುತ್ತೆ. ತುಂಬಾನೇ ಚೆನ್ನಾಗಿರುತ್ತೆ ಅದು. ಹಾಗೆ ಈ ವೆದರ್ಗೆ ಕೆಲವೊಂದು ವಿಡಿಯೋಗಳು ಫೋಟೋಗಳನ್ನ ತೆಗೆಸ್ಕೊಳ್ಳೋಣ ಅಂತ ಎಲ್ಲರೂ ಸಹ ವಿಡಿಯೋ ಫೋಟೋಗಳನ್ನ ತೆಗೆಸ್ಕೊಂಡ್ವಿ. ನಾವು ಹೋಗೋ ಅಷ್ಟರಲ್ಲಿ ಆಲ್ರೆಡಿ ಸುಮಾರು ಜನ ಬಂದು ಅಲ್ಲಿ ಫೋಟೋ ವಿಡಿಯೋಗಳನ್ನ ಮಾಡ್ಕೊತಾ ಇದ್ರು. ನೋಡ್ತಾ ಇರ್ಬೋದು ಹೇಗೆ ಕಾಣಿಸ್ತಾ ಇದೆ ಅಂತ. ಏನು ಕಾಣಿಸ್ತಾನೆ ಇಲ್ಲ, ಅಷ್ಟು ಫುಲ್ ಆಗ್ಬಿಟ್ಟಿದೆ. ಅದಾದ್ಮೇಲೆ ಈ ರೀತಿಯಾಗಿ ಬ್ರಿಡ್ಜ್ ಮೇಲೆ ನಡ್ಕೊಂಡು ಹೋದ್ರೆ ಅಲ್ಲೂ ಸಹ ಒಳಗಡೆ ಒಂದು ವ್ಯೂ ಇದೆ. ಬನ್ನಿ ನೋಡೋಣ ಯಾವ ರೀತಿಯಾಗಿದೆ ಏನು ಅಂತ.
ನೋಡ್ತಾ ಇರ್ಬೋದು ಇಲ್ಲಿ ಒಳಗಡೆ ಬಂದಿದ್ದೀವಿ. ಸೊ ಇಲ್ಲಿ ಮರದ ಮೇಲೆ ನನ್ನ ತಂಗಿ ಮಕ್ಕಳು ಮತ್ತು ನನ್ನ ಮಗಳು ಎಲ್ಲ ನಿಂತ್ಕೊಂಡು ಫೋಟೋಗಳನ್ನು ತೆಗೆಸ್ಕೊಂಡ್ರು. ಸೊ ಇದೆಲ್ಲ ಆದಮೇಲೆ ನನ್ನ ಮಗಳು ಮತ್ತು ನನ್ನ ಹಸ್ಬೆಂಡು ಎಲ್ಲರೂ ಸಹ ಕೆಲವೊಂದು ವಿಡಿಯೋಗಳನ್ನು ಮಾಡಿಸ್ಕೊಂಡ್ವಿ. ಅದಾದಮೇಲೆ ನಮ್ಮ ಹಸ್ಬೆಂಡು ಮತ್ತು ನನ್ನ ತಂಗಿ ಹಸ್ಬೆಂಡು ಪಾಪು ಜೊತೆ ಒಂದು ವಿಡಿಯೋ ಮಾಡಿ ಅಂದರು. ಸೊ ಹಾಗೆ ಒಂದು ವಿಡಿಯೋ ಮಾಡಿದೆ. ಎಲ್ಲ ಮುಗಿಸ್ಕೊಂಡು ಅದಾದಮೇಲೆ ಹೊರಗಡೆ ಬಂದ್ವಿ. ತುಂಬಾ ಹೊಟ್ಟೆ ಹಸಿತಾ ಇತ್ತು. ಆ ವೆದರ್ಗೆ ಏನಾದ್ರು ತಿನ್ನಬೇಕು ಅನ್ನಿಸ್ತಾ ಇತ್ತು. ಹಾಗೆ ಕೆಲವೊಂದು ಐಟಮನ್ನು ತೊಗೊಂಡು ತಿಂದ್ವಿ. ನೋಡ್ತಾ ಇರ್ಬೋದು ಎಷ್ಟು ಫುಲ್ಲು ಮಿಸ್ಟ್ ಆಗಿದೆ ಅಂತ. ಸೊ ಇದೆಲ್ಲ ಆದಮೇಲೆ ನನ್ನ ತಮ್ಮನ ಮಗುಗೆ ತೀರಾ ಹುಷಾರಿರಲಿಲ್ಲ. ಸೊ ಹಾಗಾಗಿ ಅವರು ರೂಮ್ಗೆ ಹೋಗ್ತೀವಿ ಅಂತ ಹೋದರು. ಸೊ ಹಾಗಾಗಿ ನಾವು ಅಲ್ಲೇ ವೆಯ್ಟ್ ಮಾಡ್ತಾ ಇದ್ವಿ. ಅವ್ರನ್ನ ಅದೇ ಗಾಡಿಲೇನೆ ವಾಪಸ್ ರಿಟರ್ನ್ ಕರ್ಕೊಂಡೋಗಿ ಮನೆಗೆ ಬಿಟ್ಟು ಬರೋಕ್ಕೆ ಹೋದರು. ಪಾಪ ಅವನಿಗೆ ತುಂಬಾ ಹುಷಾರಿಲ್ದಂಗೆ ಆಗೋಗ್ಬಿಡ್ತು. ಮನೆಗೆ ಹೋಗಿ ರೆಸ್ಟ್ ಮಾಡಿದ್ರೆ ಸರಿ ಹೋಗುತ್ತೆ ಅಂತ ಮನೆಗೆ ಕರ್ಕೊಂಡೋದ್ರು. ಸೊ ಅವ್ರು ಬರೋವರೆಗೂ ನಾನು ಅಲ್ಲಿದ್ದಂಥ ಪ್ಲೇಸಸ್ನ ತೋರಿಸ್ತಾ ಇದ್ದೀನಿ ನಿಮಗೆ. ನೋಡಿ ಅಲ್ಲೇ ನಿಮಗೆ ಈ ರೀತಿಯಾಗಿ ಐ ಲವ್ ಫಾರೆಸ್ಟ್ ಅಂತ ಬರೆದಿರುತ್ತೆ, ಐ ಲವ್ ಕೊಡೈಕೆನಾಲ್ ಅಂತ. ಅಲ್ಲೂ ಸಹ ನಾನು ಫ್ರೆಂಡ್ ಕೆಲವೊಂದು ಫೋಟೋಗಳನ್ನು ನೋಡ್ತಾ ಇರ್ಬೋದು. ಇಲ್ಲಿ ನೀಟಾಗಿ ನಿಮಗೆ ಪಿಲ್ಲರ್ಸ್ ಕಾಣಿಸುತ್ತೆ. ಅದಾದ್ಮೇಲೆ ನಾವು ಅವ್ರು ಬರೋದಕ್ಕೆ ವೆಯ್ಟ್ ಮಾಡ್ತಾ ಇದ್ವಿ. ಅವ್ರನ್ನ ಡ್ರಾಪ್ ಮಾಡಿ ಬರ್ತೀವಿ ಅಂತ ಹೇಳಿದ್ರು. ಸೊ ಹಾಗಾಗಿ ನಾವು ಅವ್ರಿಗೆ ವೆಯ್ಟ್ ಮಾಡ್ತಾ ಇದ್ವಿ. ಸೊ ಅವ್ರು ಬರೋವರೆಗೂ ನಾವು ಅಷ್ಟರಲ್ಲಿ ಕೆಲವೊಂದು ಅಲ್ಲೇ ಸುತ್ತಮುತ್ತ ಪ್ಲೇಸಸ್ ನೋಡೋಣ ಅಂತ ಹಾಗೆ ಜಸ್ಟ್ ನಡ್ಕೊಂಡೋಗಿ ಈ ರೀತಿಯಾಗಿ ಪ್ಲೇಸಸನ್ನು ನೋಡಿ ಇಲ್ಲಿ ನೋಡ್ತಾ ಇರ್ಬೋದು. ಪಿಲ್ಲರ್ಸನ್ನೆಲ್ಲ ನೋಡ್ಕೊಂಡು ಬಂದ್ವಿ. ನೀಟಾಗಿ ಕಾಣಿಸ್ತು ಇಲ್ಲಿಂದ. ಅದಾದಮೇಲೆ ಅವ್ರು ಬಂದಮೇಲೆ ನೆಕ್ಸ್ಟ್ ಹೋಗಿದೆ ನಾವು ಗುನಾ ಕೇವ್ಗೆ. ಇಲ್ಲಿ ಕೆಲವೊಂದು ಫಿಲಮ್ ಶೂಟಿಂಗ್ ಸಹ ಮಾಡಿದ್ದಾರೆ, ಮಂಜುಮಲೈ ಬಾಯ್ಸ್ ಅಂತ. ಇಲ್ಲಿ ನಾವು ಈಗ ಒಳಗಡೆ ಎಂಟ್ರಿ ಕೊಡ್ತಾ ಇದ್ದೀವಿ. ನೋಡ್ತಾ ಇರ್ಬೋದು ಗುನಾ ಕೇವ್ ಒಳಗಡೆ ಯಾವ ರೀತಿಯಾಗಿದೆ ಅಂತ. ಸೊ ಎಲ್ಲರೂ ಬಂದಿದ್ದೀವಿ. ಆದರೆ ನನ್ನ ತಮ್ಮನ ಹೆಂಡತಿ ಮತ್ತೆ ಮಗು ಮಾತ್ರ ಮಿಸ್ ಆದರು. ಆಮೇಲೆ ಎಲ್ಲ ಫೋನ್ ಮಾಡಿ ವಿಚಾರಿಸ್ಕೊಂಡ್ವಿ. ಇಲ್ಲ ಮಲಗಿದಾನೆ ಅಂತ ಹೇಳಿದ್ರು. ಸೊ ಅವನಿಗೆ ರೆಸ್ಟ್ ಬೇಕಾಗಿತ್ತು, ಹುಷಾರಿರ್ಲಿಲ್ಲ ಅಲ್ವಾ. ಸೊ ಹಾಗಾಗಿ ಮನೇಲಿ ರೆಸ್ಟ್ ಮಾಡ್ತಾ ಇದ್ದ. ಸೊ ಅದಾದಮೇಲೆ ನಾವು ಹೊರಗಡೆ ಎಲ್ಲ ಪ್ಲೇಸ್ ನೋಡೋಣ ಅಂತ ಹೋಗ್ತಾ ಇದ್ವಿ. ನೋಡ್ತಾ ಇರ್ಬೋದು ನಿಮಗೆ ಒಳಗಡೆ ಎಂಟ್ರಿ ಕೊಟ್ಟ ತಕ್ಷಣ ಯಾವ ರೀತಿಯಾಗಿದೆ ಅಂತ ತೋರಿಸ್ತಾ ಇದ್ದೀನಿ ಗುನಾ ಕೇವು. ತುಂಬಾ ಅಲ್ಲಿ ವೆದರು ಚಳಿ ಆಗುತ್ತೆ. ಸೊ ಹಾಗಾಗಿ ನಾನು ಕಿವಿ ಕಾಟನ್ ಇಟ್ಕೊಂಡೇ ಇದ್ದೆ. ಅಲ್ವಾ ಅಲ್ಲಿ ಇನ್ನು ಮೇಲೆ ಕಣೆ ಅಲ್ಲಿದೆ ನೋಡು ಮೇಲ್ಗಡೆ.
ಈ ಮಂಜು ಮೇಲ್ ಬಾಯ್ಸ್ ಮೂವಿ ಇದೆಯಲ್ಲ, ಆ ಮೂವಿನ ಇಲ್ಲಿ ಶೂಟ್ ಮಾಡಿರೋದು ನೋಡ್ತಾ ಇರ್ಬೋದು. ಆ ಪ್ಲೇಸ್ ಎಲ್ಲ ಇಲ್ಲಿ ಕಾಣಿಸ್ತಾ ಇದೆ. ಕೆಲವೊಂದು ಜಾಗದಲ್ಲಿ ಅವರು ಫೋಟೋಗಳನ್ನೆಲ್ಲ ತೆಗೆಸ್ಕೊಂತಾರೆ ನೋಡಿ ಸ್ಟಾರ್ಟಿಂಗ್ ನಲ್ಲಿ. ಸೊ ಅದು ಇಲ್ಲೇನೆ ತೆಗೆಸ್ಕೊಂಡಿದ್ದಾರೆ. ನೋಡ್ತಾ ಇರ್ಬೋದು ನಾವು ಹೋಗೋಷ್ಟರಲ್ಲಿ ಎಷ್ಟು ಜನ ಬಂದಿದ್ದಾರೆ ಹಾಗೆ ಅಂತ. ಹಾಗೆ ಅಲ್ಲಿ ಕೆಲವೊಂದ್ ಕಡೆ ಹೋಗೋದಕ್ಕೆ ಜಾಗಗಳನ್ನೆಲ್ಲ ಈ ರೀತಿಯಾಗಿ ಕ್ಲೋಸ್ ಮಾಡಿಬಿಟ್ಟಿದ್ದಾರೆ. ನೋಡಿ ಈ ತರ ಗ್ರಿಲ್ ಅನ್ನ ಹಾಕಿದ್ದಾರೆ ಅಲ್ಲಿ. ನೋಡಿ ಇಲ್ಲಿ ಎಷ್ಟು ಡೆಪ್ತ್ ಆಗಿದೆ ಅಂತ, ಎಷ್ಟು ಚೆನ್ನಾಗಿದೆ ವ್ಯೂ ಅಂತ. ಅದಾದ್ಮೇಲೆ ಇಲ್ಲಿ ಕೆಲವೊಂದು ವಿಡಿಯೋಗಳನ್ನ ಫೋಟೋಗಳನ್ನ ತೆಗೆಸ್ಕೊಂಡ್ವಿ. ಅದಾದ್ಮೇಲೆ ಅಲ್ಲಿಂದ ಕೆಳಗಡೆ ಬಂದು ಕೆಲವೊಂದು ಫೋಟೋಗಳನ್ನ ತೆಗೆಸ್ಕೊಂಡ್ವಿ ಎಲ್ಲಾರು. ಅದಾದ್ಮೇಲೆ ನನ್ನ ತಂಗಿ ಪಾಪು ಜೊತೆ ಸಹ ಕೆಲವೊಂದು ಫೋಟೋಗಳನ್ನ ತೆಗೆಸ್ಕೊಂಡ್ವಿ. ಮತ್ತೆ ನನ್ನ ತಂಗಿ ಫ್ಯಾಮಿಲಿ, ನಮ್ಮ ಫ್ಯಾಮಿಲಿ, ಎಲ್ಲಾ ಫ್ಯಾಮಿಲಿಗಳು ಸಹ ಕೆಲವೊಂದು ಫೋಟೋಗಳನ್ನ ತೆಗೆಸ್ಕೊಂಡ್ವಿ. ಅಲ್ಲಿ ಫೋಟೋಕ್ಕೆ ಚೆನ್ನಾಗಿ ಬರುತ್ತೆ ಪ್ಲೇಸ್ ಅಂತ. ಸೊ ಈ ರೀತಿಯಾಗಿ ಪೂರ್ತಿಯಾಗಿ ನೋಡಿಕೊಂಡು ಅಲ್ಲಿ ಕೆಲವೊಂದು ಫೋಟೋಗಳನ್ನ ತೆಗೆಸ್ಕೊಳ್ಳೋಣ ಅಂತ ಎಲ್ಲ ಮಕ್ಕಳು ನಾವು ಎಲ್ಲ ಸೊ ಅಲ್ಲಿ ಹತ್ಬಿಟ್ಟು ಕೆಲವೊಂದು ವಿಡಿಯೋ ಮತ್ತು ಫೋಟೋಗಳನ್ನ ಮಾಡಿಸ್ಕೊಂಡ್ವಿ. ಅದಾದ್ಮೇಲೆ ಸ್ವಲ್ಪ ಹೊತ್ತು ಅಲ್ಲಿ ಕುತ್ಕೊಂಡು ಸ್ವಲ್ಪ ಹೊತ್ತು ಮಾತಾಡಿ ಅದಾದ್ಮೇಲೆ ನಾವು ಅಕ್ಕ ತಂಗಿರು ಕೆಲವೊಂದು ಫೋಟೋಗಳನ್ನ ತೆಗೆಸ್ಕೊಂಡ್ವಿ. ಸೊ ಎಲ್ಲ ಮುಗಿಸ್ಕೊಂಡು ಹಾಗೆ ನಾವು ನೆಕ್ಸ್ಟ್ ಪ್ಲೇಸ್ ಯಾವುದು ಹೋಗೋಣ ಏನು ಅಂತ ಪ್ಲಾನ್ ಮಾಡಿಕೊಂಡು ಹಾಗೆ ಮಾತಾಡಿಕೊಂಡು ದಾರಿ ಉದ್ದಕ್ಕೂ ಹೋಗ್ತಾ ಇದ್ದೀವಿ. ನೋಡಿ ನಾವು ಹೋಗುವಾಗ ಆನ್ ದ ವೇ ಯಾವ ರೀತಿಯಾಗಿದೆ ಪ್ಲೇಸ್ ಅಂತ. ಯಾರಾದರೂ ಈ ಪ್ಲೇಸ್ಗೆ ವಿಸಿಟ್ ಮಾಡಿದ್ದೀರಾ ಏನು ಅಂತ ನನಗೆ ಕಮೆಂಟ್ ಮೂಲಕ ತಿಳಿಸಿ. ನಿಮಗೆ ಕೆಲವೊಂದು ಪ್ಲೇಸಸ್ ಅನ್ನ ಟಿವಿಯಲ್ಲಿ ನೋಡೋದಕ್ಕೂ ಡೈರೆಕ್ಟ್ ಆಗಿ ನೋಡೋದಕ್ಕೂ ತುಂಬಾನೇ ವ್ಯತ್ಯಾಸ ಇರುತ್ತೆ ಅಲ್ವಾ. ಬಟ್ ಇಲ್ಲಿ ನೀವು ಹೋದ್ರೆ ಕೊಡೈಕೆನಾಲ್ಗೆ ಈ ಪ್ಲೇಸಸ್ ಅನ್ನ ಖಂಡಿತವಾಗಿ ಮಿಸ್ ಮಾಡಬೇಡಿ, ತುಂಬಾನೇ ಚೆನ್ನಾಗಿದೆ. ಬೇಗ ಹೊರಡಲ್ಲ
ಗುನಾ ಕೇವನ್ನ ಪೂರ್ತಿಯಾಗಿ ನೋಡಿಕೊಂಡು ಅಲ್ಲಿಂದ ನಾವು ಹೊರಗಡೆಗೆ ಎಕ್ಸಿಟ್ ಆಗ್ತಾ ಇದ್ದೀವಿ ಈಗ. ಇನ್ನು ಕೆಲವರು ಬರಬೇಕಾಗಿತ್ತು, ಸೊ ಅಲ್ಲಿ ಫೋಟೋ ತಗೋತಾ ಇದ್ರವರು, ಅವ್ರಿಗೋಸ್ಕರ ವೆಯ್ಟ್ ಮಾಡಿ ನಾವು ವ್ಯಾನ್ ಹತ್ರ ನಿಂತಿದ್ವಿ. ಅಷ್ಟರಲ್ಲಾಗಲೇ ಎಲ್ಲರಿಗೂ ಮಧ್ಯಾಹ್ನ ಆಗೋಗ್ಬಿಟ್ಟಿತ್ತು, ಹೊಟ್ಟೆ ಹಸಿತಾ ಆಯಿತು ತುಂಬಾ. ಸೊ ಅಲ್ಲೇ ಎದುರುಗಡೆ ಇದ್ದಂಥ ಒಂದು ಅಂಗಡಿಯಲ್ಲಿ ಟೊಮೆಟೊ ರೈಸನ್ನು ಆರ್ಡ್ರ್ ಮಾಡಿ ಮತ್ತು ಜೋಳನ ತೊಗೊಂಡಿದ್ವಿ. ನಂತರ ಅಲ್ಲಿ ಊಟನ ಮಾಡಿಕೊಂಡು ಜೋಳನ ತಿಂದ್ಕೊಂಡು ಅಲ್ಲಿಂದ ಜರ್ನಿಯನ್ನು ಮತ್ತೆ ಮುಂದುವರಿಸಿದ್ವಿ. ನೆಕ್ಸ್ಟ್ ನಾವು ಈ ಪ್ಲೇಸ್ಗೆ ಬಂದು ಇಲ್ಲಿ ಗಾಡಿಯನ್ನು ಹಾಕಿದ್ವಿ. ಈ ಪ್ಲೇಸಲ್ಲಿ ಬಂದು ನಾವು ಸುತ್ತಮುತ್ತ ನೋಡ್ತಾ ಇರ್ಬೋದು, ಇಲ್ಲೂ ಸಹ ಸುಮಾರು ಶಾಪಿಂಗ್ ಇತ್ತು. ಇದು ಯಾವ ಪ್ಲೇಸು ಏನು ಅಂತ ನೆಕ್ಸ್ಟ್ ಪಾರ್ಟ್ನಲ್ಲಿ ತಿಳಿಸ್ಕೊಡ್ತೀನಿ. ಎಲ್ಲೂ ಸಹ ವಿಡಿಯೋನ ಸ್ಕಿಪ್ ಮಾಡಬೇಡಿ, ಪೂರ್ತಿಯಾಗಿ ನೋಡಿ. ಹಾಗೆ ನೆಕ್ಸ್ಟ್ ಪಾರ್ಟನ್ನು ಸಹ ವೇಟ್ ಮಾಡಿ. ಥ್ಯಾಂಕ್ ಯು ಸೋ ಮಚ್.